ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಮುಂಬರುವ ದಿನಗಳಲ್ಲಿ ಈ ನಾಡಿನ ಪ್ರಜ್ಞಾವಂತ ಮತದಾರರು ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಮಾಡಬಾರದು ಭ್ರಷ್ಟಾಚಾರಗಳನ್ನು ಮಾಡಿ ಜನರ ಮನಸ್ಸಿನಲ್ಲಿ ಭ್ರಷ್ಟಾಚಾರ ಇವತ್ತೇನು ರಾಜ್ಯದಲ್ಲಿ ತಾಂಡವಾಡ್ತದೆ. ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ. ದಿವಸಕ್ಕೊಂದೊಂದು ಭ್ರಷ್ಟಾಚಾರ. ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಗ್ತಾ ಬಂತು. ಸರ್ಕಾರ ಇದುವರೆಗೆ ಟೇಕಪ್ ಆಗಿಲ್ಲ. ಇದು ಮುಳುಗುವ ಹಡಗಲ್ಲ, ಮುಳುಗಿದ ಹಡಗು. ಕಾಂಗ್ರೆಸ್ ಮುಳುಗಿದ ಹಡಗು. ಕ್ಯಾಪ್ಟನ್ನೇ ಭ್ರಷ್ಟಾಚಾರ. ಇಡೀ ಸಚಿವ ಸಂಪುಟ ಹಗರಣಗಳ ಸರಮಾಲೆ. ಭಾರತೀಯ ಜನತಾ ಪಾರ್ಟಿ ಮೇಲೆ 40% ಅಂತ ಈ ಹಿಂದೆ ಆರೋಪ ಮಾಡಿದರು. ಈಗಾಗಲೇ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದೆ. ಭ್ರಷ್ಟಾಚಾರ ಆಗಿಲ್ಲ. ಗುತ್ತಿಗೆಯಲ್ಲಿ ಅಂಬಿಕಾಪತಿಗೆ ಗುತ್ತಿಗೆನೇ ಕೊಟ್ಟಿಲ್ಲ. ಅದು ಒಂದು ರಾಜಕೀಯ ಪ್ರೇರಿತ ಲೋಕಾಯುಕ್ತ ತನಿಖೆ ಕೊಡಿಸಿದ್ರು. ಅದು ಅವರಿಗೆ ರಿವರ್ಸ್ ತಿರುಗುಬಾಣ ಆಯಿತು. ಇನ್ನೂ ಜನರ ಮನಸ್ಸಿನಲ್ಲಿ ವಾಲ್ಮೀಕಿ ಹಗರಣ, ಮೂಢ ಹಗರಣ, ಅಧಿಕಾರಿಗಳ ವರ್ಗಾವಣೆಯಲ್ಲಿ ಹಗಲು ದರೋಡೆ, ತನಿಖೆಗಳನ್ನು ಎದುರಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಕುಟುಂಬ ವರ್ಗ, ಸಚಿವರು ತನಿಖೆ ನಡೆಸ್ತಾರೆ. ಇದನ್ನು ವಿಷಯಾಂತರ ಮಾಡೋಕ್ಕೋಸ್ಕರ ಕೋವಿಡ್ ಯಡಿಯೂರಪ್ಪನವ್ರ ಮೇಲೆ, ಶ್ರೀರಾಮುಲು ಮೇಲೆ SIT ತನಿಖೆ ಮಾಡೋಕ್ಕೆ SIT ನೇಮಕ ಮಾಡಿದರು. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ಭಾಳಷ್ಟು ಜನ ಸಚಿವರುಗಳು ಕಳೆದ 3-4 ದಿವಸಗಳಿಂದ ಕಾಂಗ್ರೆಸ್ಸಿನ 50ಕ್ಕೂ ಹೆಚ್ಚು ಶಾಸಕರನ್ನ 50 ಕೋಟಿ ಅಂತ ಹೇಳಿದರು ಮಾನ್ಯ ಮುಖ್ಯಮಂತ್ರಿಗಳು. ಕಳೆದ 3 ದಿವಸಗಳಿಂದ 50 ಕೋಟಿ. ನಮ್ಮ ಸರ್ಕಾರವನ್ನು ಕೆಡವಕ್ಕೆ ಹೊರಟಿದ್ದಾರೆ. ನನ್ನನ್ನು ಮುಟ್ಟಿದರೆ ಹುಷಾರ್, ರಾಜ್ಯದ ಜನ ಸುಮ್ಮನಿರಲ್ಲ ಅಂತ ಹೇಳಿದರು. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಭಾರತೀಯ ಜನತಾ ಪಾರ್ಟಿ, ನಮ್ಮ ಕೇಂದ್ರದ ನಾಯಕರು, ರಾಜ್ಯದ ನಾಯಕರು ನಿಮ್ಮ ಸರ್ಕಾರವನ್ನು ಅಸ್ಥಿರ ನಾವು ಮಾಡ್ತಾ ಇಲ್ಲ. ನಾವು ಈ ಸರ್ಕಾರ ಪತನ ಆಗಬೇಕಂತ ನಾವು ಬಯಸಿಲ್ಲ. ಜನಾದೇಶ ಇದೆ. ನೀವು ಒಳ್ಳೆ ಕೆಲಸ ಮಾಡಿರಿ. ಆಡಳಿತ ಪಕ್ಷಕ್ಕೆ ಪ್ರತಿಪಕ್ಷ ಬೇಕು. ನಾವು ನಮ್ಮ ಕರ್ತವ್ಯವನ್ನು ಮಾಡ್ತಾ ಇದ್ದೀವಿ ಪ್ರತಿಪಕ್ಷವಾಗಿ. ವಿಷಯಾಂತರ ಮಾಡೋಕ್ಕೋಸ್ಕರ 50 ಕೋಟಿ ಅಂತೇಳಿದ್ರಿ. ಅವರ ಸಚಿವ ಸಂಪುಟ ಇಡೀ ಸಾಲಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಸರ್ಕಾರ ಅಸ್ಥಿರ ಮಾಡೋಕ್ಕೆ ಹೊರಟಿದ್ದಾರೆ, ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಯಾವ ಗಾಣಿಗ ರವಿ ನನ್ನ ಸ್ನೇಹಿತ, ಆತ್ಮೀಯ, ನನಗೆ ಭಾಳ, 50 ಕೋಟಿ ಅಂತಾರೆ, ಮತ್ತೊಂದು ದಿವಸ 100 ಕೋಟಿ ಅಂತಾರೆ, ನಿನ್ನೆ ದಿವಸ 100 ಕೋಟಿ. ಅವರು ಭಾಳಷ್ಟು ಜನ ಶಾಸಕರು ಹೇಳ್ತಂದರು. ಚಿಕ್ಕಮಗಳೂರಿನ ಶಾಸಕರಾದ ತಮ್ಮಯ್ಯನವರು HD ತಮ್ಮಯ್ಯ ಮತ್ತು
ಬಾಬಾ ಸಾಹೇಬ್ ಪಾಟೀಲ್ ನಮಗೆ ಅಂತ ಯಾವುದೇ ಆಫರ್ ಬಂದಿಲ್ಲ, ಯಾವುದೇ ಆಫರ್ ಬಂದಿಲ್ಲ ಅಂತೇಳಿ ಸಾರಾ ಸಗಟಾಗಿ ಅದನ್ನು ತಿರಸ್ಕಾರ ಮಾಡಿದರು. ರವಿ ಗಾಣಿಗೇರ್ ಹೇಳ್ತಾರೆ, ನನ್ನ ಹತ್ರ ದಾಖಲೆ ಇದೆ, ಪೆನ್ ಡ್ರೈವ್ ಇದೆ, ಸಮಯ ಬಂದಾಗ ನಾನು ಬಿಡುಗಡೆ ಮಾಡ್ತೀನಿ. ರಾಜ್ಯದ ಜನ ಭಾಳ ಪ್ರಜ್ಞಾವಂತರು. ರಾಜ್ಯದ ಜನರಿಗೆ ನೀವು ಮಕ್ಕಳು ಟೋಪಿ ಹಾಕೋಕ್ಕಲ್ಲ. ಕೇವಲ ಗಾಣಿಗ ರವಿ ಸಿಡಿಸಿದ ಬಾಂಬನ್ನು ಆಧಾರವಿಟ್ಟುಕೊಂಡು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರುಗಳು ನಮ್ಮ ಸರ್ಕಾರ ಅಸ್ಥಿರ ಮಾಡೋಕ್ಕಲ್ಲ ಅಂತ ಹೇಳ್ತಾರಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರೇ 100 ಕೋಟಿ 50 ಜನರಿಗೆ ಎಷ್ಟಾಗುತ್ತೆ ಗೊತ್ತಿತ್ತಾ? ಇದೇನು ಹುಡುಗಾಟಕನ? 5,000 ಕೋಟಿ ಆಗುತ್ತೆ. 5,000 ಕೋಟಿ, ಇದು ಭಾಳ ದೊಡ್ಡ ಮೊತ್ತದ ಹಣ. ಎಲ್ಲವಕ್ಕೂ SIT ಮಾಡ್ತೀರಿ, ಆಯೋಗಗಳು ರಚನೆ ಮಾಡ್ತೀರಿ. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಯಾಕೆ ನೀವು ಇದಕ್ಕೊಂದು ಆಯೋಗ ಮಾಡಬಾರ್ದು? ಅಥವಾ ಇಡಿಗೆ ಯಾಕೆ ನೀವು ಈ ಕೇಸನ್ನು, ಯಾವ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಯಾವ ಸಮಯದಲ್ಲಿ ಎಷ್ಟು ದಿವಸಗಳ ಹಿಂದೆ ಯಾವ್ಯಾವ ಶಾಸಕರು ಭೇಟಿ ಮಾಡಿದ್ರು, ವಿಡಿಯೋ ಮಾಡ್ಬೋದಾಗಿತ್ತಲ್ಲ, ದಾಖಲೆ ಬೇಕಲ್ಲ. ಆಧಾರ ರಹಿತ ಆರೋಪಗಳನ್ನು ಮಾಡೋದು ಬಿಡ್ರಿ. ವಿಷಯಾಂತರ ಮಾಡೋಕ್ಕೋಸ್ಕರ ಮೇಲೆ ಭ್ರಷ್ಟಾಚಾರ ಬಂದಿದೆ ಅಂತೇಳಿ ಈ ರೀತಿ ಆರೋಪ ಮಾಡ್ತಿಲ್ಲ. ರಾಜ್ಯದ ಜನ ನಿಮ್ಮ ನಡವಳಿಕೆಗಳನ್ನ ಭಾಳ ಸೂಕ್ಷ್ಮ ಗಮನಿಸ್ತಿದ್ದಾರೆ. ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಅವರೇ, 5,000 ಕೋಟಿ ಆಯೋಗ ತರಿ, SIT ರಚನೆ ಮಾಡಿರಿ, ED ಕೊಡ್ರಿ, ಅದು CBI ಕೊಡ್ರಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ.